ವೈಟ್ ಟ್ಯಾಪಿಂಗ್ ಕಾಮಗಾರಿ ಆದೇಶವನ್ನು ವಾಪಸ್ ಪಡೆಯಲಾಗಿದೆ. ಕರೆದಿದ್ದಂಥ ಟೆಂಡರ್ ಅನ್ನು ರದ್ದುಪಡಿಸಲಿಕ್ಕೆ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಡಾಂಬರೀಕರಣ ಮಾಡುವುದರಿಂದ ಕಾಮಗಾರಿ ರದ್ದು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ರದ್ದು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸಚಿವ ಸಂಪುಟ ಸಭೆ ನಂತರ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ 2018-19ನೇ ಸಾಲಿನೊಳಗೆ ಕೈಗೆತ್ತಿಕೊಳ್ಳೋದರ ಸಲುವಾಗಿ 3ನೇ ಹಂತದ ಆಯ್ದ ರಸ್ತೆಗಳ ವೈಟ್ ಟಾಪಿಂಗ್ ಪ್ಯಾಕೇಜ್ 2 and 6 ವರೆಗಿನ ಕಾಮಗಾರಿಗಳಿಗೆ ಸಂಬಂಧಿಸಿದ ಆದೇಶಗಳನ್ನು ಹಿಂಪಡೆಯುವುದನ್ನು ರಾಜ್ಯ ಸರ್ಕಾರ ಇವತ್ತು ನಿರ್ಣಯಿಸಿತು. ಇದಕ್ಕೆ ಟೆಂಡರ್ಗಳನ್ನು ಕರೆದಿದ್ದರು. ಆ ಟೆಂಡರ್ಗಳನ್ನು ಸಹಿತ ರದ್ದುಪಡಿಸೋದನ್ನು ಮಾಡಲಾಗಿದೆ. ಸದರಿ ಕಾಮಗಾರಿಗಳೊಳಗೆ ಇಫ್ ಯು ವಾಂಟ್ ಟು ನೋ ಅಬೌಟ್ ದ ವರ್ಕ್ಸ್, ಸದರಿ ಕಾಮಗಾರಿಗಳನ್ನು ಹಲವಾರು ಕಾರಣಗಳಿಂದ ಪ್ರಾರಂಭಿಸೇ ಇಲ್ಲ ಅವರು. ಈ ಮಧ್ಯೆ 5 ವರ್ಷಗಳು ಕಳೆದಿರ್ತವೆ. ಈ 5 ವರ್ಷಗಳಲ್ಲಿ 3ನೇ ಹಂತದ ವೈಟ್ ಟಾಪಿಂಗ್ ಯೋಜನೆಯಡಿ ಉದ್ದೇಶಿಸಲಾಗಿದ್ದ ರಸ್ತೆಗಳ ಪೈಕಿ ಹಲವು ರಸ್ತೆಗಳನ್ನು ಡಾಂಬರೀಕರಣ ಮಾಡ್ಯಾರೆ. ಈ ರಸ್ತೆಗಳನ್ನು ಸಹಿತ ನಿರ್ವಹಣಾ ಅವಧಿಯಲ್ಲಿ ಇರುವುದರಿಂದ ಪ್ಯಾಕೇಜ್ 2 to 6 ರಲ್ಲಿ ಕಾಮಗಾರಿಗಳಿಗೆ ಈ ಹಿಂದೆ ಕರೆಯಲಾಗಿದ್ದ ಟೆಂಡರ್ಗಳನ್ನು ರದ್ದುಪಡಿಸಿ ಕಾರ್ಯಾದೇಶ ಮತ್ತು ಒಪ್ಪಿಗೆ ಪತ್ರಗಳನ್ನು ಹಿಂಪಡೆಯಲು ಪ್ರಸ್ತಾಪಿಸಲಾಗಿತ್ತು. ಇದು ನೋಡಿ, ಒಟ್ಟು ಪ್ರಸ್ತಾಪಿತ ವೆಚ್ಚ 1,172 ಕೋಟಿ ಇತ್ತು. 92 ರಸ್ತೆಗಳ ವೈಟ್ ಟಾಪಿಂಗ್ ಕಾಮಗಾರಿಯ ಈ ಒಂದು ಒಟ್ಟು ಪ್ರಪೋಸಲ್. ಒಟ್ಟು 119 ಕಿಲೋಮೀಟರ್ ಅಲ್ಲ, ಈಗ ಕೆಲವು ಈಗಾಗಲೇ ಬೇರೆ ಸ್ಕೀಮ್ನೊಳಗೆ ತಗೊಂಡಿದ್ದಾರೆ, ಆದ್ದರಿಂದ ಇದನ್ನು ಕ್ಯಾನ್ಸಲ್ ಮಾಡಿ. ನಗರಾಭಿವೃದ್ಧಿ ಇಲಾಖೆಯವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ